ನೀವು ಹೇಳಬೇಕು ಎಷ್ಟು ಖುಷಿಯಾಗಿದ್ದೀರಾ, ಮನಸ್ಸಲ್ಲಿ ಏನೇನು ಥಾಟ್ ಇದೆ? ಇಲ್ಲಪ್ಪ, ಇದೇ ತಾನೇ, ಇದಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದು. ಏನೋ ಒಂದು 2 ವರ್ಷದ ಟ್ರಾವೆಲ್ ಇದೆ ಆ್ಯಕ್ಚುಲಿ. ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸು ತುಂಬ ಇದಾಯಿತು. ಏನು ಹೇಳಿ, ಮೇಕಿಂಗ್ ವೈಸ್ ಇರ್ಬೋದು, ಆಮೇಲೆ ಫೈನಲ್ ಔಟ್ಪುಟ್ ಇರ್ಬೋದು, ಆಮೇಲೆ ಬೇರೆ ಸೋ ಮೆನಿ ರೀಸನ್. ಸ್ವಲ್ಪ ಏನೇನು 1.5 year 2 years ಆಯ್ತಿದೆ ಆ್ಯಕ್ಚುಲಿ ಮುಗಿಸೋ ಅಷ್ಟರಲ್ಲಿ. ಸೊ ಪಬ್ಲಿಸಿಟಿ ಫಸ್ಟೇ ಮಾಡಿದ್ವಿ, ಆಮೇಲೆ ಮತ್ತೆ ಗ್ಯಾಪ್ ಆಯಿತು ಆ್ಯಕ್ಚುಲಿ. ಇವಾಗ ಆ್ಯಕ್ಚುಲಿ ಟ್ರೋಲ್ ಸಾಂಗ್ ಇವಾಗ ಬರಬೇಕಾಗಿತ್ತು ಆ್ಯಕ್ಚುಲಿ ರಿಲೀಸ್ ಟೈಮಲ್ಲಿ. ಈಗ ಟ್ರೋಲೆಲ್ಲ ಸಾಂಗ್ಗಳೆಲ್ಲ ಅದೆಲ್ಲ ಆ್ಯಡ್ ಆಗಿರೋದು ಆ್ಯಕ್ಚುಲಿ. ಸ್ವಲ್ಪ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್ ಅದಾಯಿತು. ಬಟ್ ಸ್ಟಿಲ್ ಏನು ಹೇಳಿ, ಸಿನಿಮಾ ನೋಡಿ ನನಗೆ ಗೊತ್ತು ಆ್ಯಕ್ಚುಲಿ. ಏನಂದರೆ ನೀವು ಹೊಸದಾಗಿ ಏನೋ ಒಂದು ನೋಡಿದಾಗ ಸ್ವಲ್ಪ ಇದಾಗುತ್ತೆ, ಆ ಲೇಯರ್ಸ್ ಗಿಯರ್ಸ್ ಎಲ್ಲ. ಬಟ್ ಸ್ಟಿಲ್ ಆದರೂ ಕೂಡ ತುಂಬ ಜನ ಏನೋ ನೋಡಿದವರು ನನ್ನ ಪ್ರಕಾರ ಅನಿಸು ತುಂಬ ಜನ ಕೇಳಿದ್ರು ಆ್ಯಕ್ಚುಲಿ, ಸರ್ ಏನು ಕನ್ಫ್ಯೂಷನ್ ಅಂತಾರೆ ಆ್ಯಕ್ಚುಲಿ. ಬಿಗಿನಿಂಗ್ ಎಂಡಿಂಗ್ ಮಾತ್ರ ಒಂದು ಚೂರು ಇದಿದೆ, ಒಂದು ಟ್ವಿಸ್ಟ್ ಇದೆ. ಅದು ಬಿಟ್ಟರೆ ಓವರಾಲ್ ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತಲ್ಲ ಅಂತ. ಬಟ್ ಅದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆ್ಯಕ್ಚುಲಿ. ಅಂದರೆ ಸರ್, ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದಾಗಲೇ ನಾವು ಮೆಂಟಲ್ ಫಿಕ್ಸ್ ಆಗಿ ಬಂದಿರ್ತೀವಿ. ಅಂದರೆ ಆಡಿಯನ್ಸ್ ಉಪ್ಪಿ ಸರ್ ಅಂತಂದರೆ ಅಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಏನೋ ತಲೆ ಹುಳ ಡೈನೋಸರ್ ಬಿಡೋ ಪ್ಲಾನ್ಸ್ ಇರುತ್ತೆ ಅನ್ನೋ ಥರ ಬರ್ತೀವಿ. ಸೊ ಅದೆಲ್ಲಾದರೂ ಒಂದು ಕಡೆ ಆ ಥರ ಕ್ರಿಯೇಟ್ ಆಗುತ್ತಾ ಅನ್ನೋದು ಸರ್ ನನಗೆ. ಅದು ಗೊತ್ತಿಲ್ಲ. ಸುಮ್ಮನೆ ಮಾಮೂಲಿಯಾಗಿ ನೀವು ಸಿನಿಮಾ ನೋಡೋಕೆ ಬಂದರೆ ಅದು ಬಿಗಿನಿಂಗ್ ಏನಾಗುತ್ತೆ, ಫಸ್ಟು 2 days ಬರೋರೆಲ್ಲ ಆ ಥರನೇ ಅನ್ಕೊಂಡ್ಬರ್ತಾರೆ. ಏನೇನೋ ಟ್ವಿಸ್ಟ್ ಇರುತ್ತೆ, ಏನೇನೋ ತಲೆಗೆ ಅರ್ಥ ಆಗಲ್ಲ, ಆ ಥರ ಈ ಥರ ಏನೇನೋ ಥಿಂಕ್ ಮಾಡಿಕೊಂಡು. ಬಟ್ ಆಮೇಲೆ ಬರೋರು ಇದಾರಲ್ಲ, ಅವರು ಕ್ಲೀನಾಗಿ ಪಿಕ್ಚರ್ ಥರ ನೋಡ್ತಾರೆ. ಅದು ಏನು ತೋರಿಸ್ತೀವೋ ಅದನ್ನು ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಕನ್ಫ್ಯೂಷನ್ ಆಗಲ್ಲ ಅಂತಲೇ ಅನಿಸುತ್ತೆ. ಸರ್, ಈಗ ಆಲ್ ಓವರ್ ಇಂಡಿಯಾ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ, ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಸೆಲೆಬ್ರಿಟಿ ಶೋ ಮಾಡಿದ್ರಿ, ಎಲ್ಲರೂ ಬಂದರು. ಸಾಕಷ್ಟು ಜನ ನಿಮ್ಮ ಸೆಲೆಬ್ರಿಟಿ ಶೋಗೆ ಬಂದು ವಿಶ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರೆಲ್ಲರೂ ಕೂಡ ಸಿನಿಮಾ ರಂಗದಲ್ಲಿ ಇದ್ದೂ ಕೂಡ ಉಪ್ಪಿ ಸರ್ ಸಿನಿಮಾ ಅಂದರೆ ಈಗಲೂ ಅಷ್ಟೇ ಎಕ್ಸೈಟ್ಮೆಂಟ್ ಅವ್ರಿಗೆ, ಡೈರೆಕ್ಷನ್ ಇಳಿದಿದ್ದಾರೆ ಅಂತಂದರೆ. ಸೊ ಅವ್ರ ಬಗ್ಗೆ ಈಗ ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಬಂದು ಹೋದರು. ಸೊ ಆ ಒಂದು ಇಲ್ಲ ನೋಡಿ, ಅದೆಲ್ಲ ಏನಂದರೆ ಒಂದು ಒಬ್ರಿಗೊಬ್ರು ಇದು ಕೊಡೋ ಅಂತ ಒಂದು ಇದೆ ಆ್ಯಕ್ಚುಲಿ. ಸೊ ನನ್ನ ಭಾಳ ವರ್ಷಗಳಿಂದ ಅವರೆಲ್ಲ ನನಗೆ ಗೊತ್ತು, ಇಂಡಸ್ಟ್ರಿ ಜೊತೆಲಿ ಬಂದವ್ರು ಫ್ರೆಂಡ್ಸ್ ಥರ ಇರ್ತೀವಿ, ಒಂಥರ ಆಲ್ಮೋಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಥರ. ಸೊ ಕರೆದಾಗ ಪಿಕ್ಚರ್ ಬಂದು ನೋಡಿದ್ರು, ನನಗೆ ತುಂಬ ಖುಷಿಯಾಗಿದ್ದು. ಎಷ್ಟು ಒಂದು ಮಾತು ಹೇಳಿದ್ರು, ಭಾಳ ಆಶ್ಚರ್ಯ ಅನ್ನಿಸ್ತು ನನಗೆ. ಅವ್ರು ಒಂದೇ ಸತಿ ನೋಡಿಬಿಟ್ಟು ಕ್ರಕ್ಸನ್ನೇ ಹೇಳ್ಬಿಟ್ರು ಅವರು. ಈ ಪಿಕ್ಚರಲ್ಲಿ ಕತೆ ಬೇಕಾ ಬೇಡವಾ ಅನ್ನೋ ಕ್ವಶನ್ ಕೇಳಿದ್ದಾರೆ, ಇದು ಭಾಳ ಯೋಚನೆ ಮಾಡೋ ವಿಷಯ ಅಂತ. ನನಗೆ ಆಶ್ಚರ್ಯ ಅನ್ನಿಸ್ತು. ಅವ್ರು ಒಂದೇ ಸತಿ ಆ ಒಂದು ಪಾಯಿಂಟೇ ಹಿಡ್ಕೊಂಡು ಹೇಳಿದ್ರಲ್ಲ. ನಾನು ಭಾಳ ರಿವ್ಯೂ ಎಲ್ಲ ನೋಡ್ತಿರ್ಬೇಕಾದ್ರೆ ಬೇರೆ ಬೇರೆ ವಿಷಯಗಳು ತುಂಬ ಮಾತಾಡೋರು. ಅದು ಮೇಯ್ನ್ ವಿಷಯ, ನಾವು ಹೆಂಗೆ ಕತೆಗಳಲ್ಲಿ ಕಳೆದೋಗ್ತೀವಿ ಅನ್ನೋ ವಿಷಯನ ಅವ್ರು ಕರೆಕ್ಟಾಗಿ ಅನಲೈಸ್ ಮಾಡಿದರು. ಅಂದರೆ ಫೋಕಸ್ ಅವ್ರಿಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಅವ್ರಿಗೆ ಫೋಕಸ್ 100% ಸಿಕ್ಕಿರುತ್ತೆ. ಸುದೀಪ್ ಸರ್ ಸಿನಿಮಾ ನೋಡೋದು, ಸುದೀಪ್ ಟ್ವೀಟ್ ಮಾಡಿದ್ರು ಆ್ಯಕ್ಚುಲಿ. ಅವತ್ತು ಅವ್ರಿಗೆ ಪಾಪ ಇದು ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತುಂಬ ಜನಗಳಿರ್ಬೇಕಾದ್ರೆ ಅವ್ರು ಸಪ್ರೇಟಾಗಿ ಹೋದ್ರು. ಇವರು ಪ್ರೊಡ್ಯೂಸರ್ಸು ಅವ್ರನ್ನ ಕರ್ಕೊಂಡೋಗಿ, ಸೊ ಅವ್ರು ಟ್ವೀಟ್ ಮಾಡಿದ್ರು, ನನಗೆ ತುಂಬ ಖುಷಿ ಆಯಿತು ಅಂತ. ಸರ್, ಹೊರ ರಾಜ್ಯಗಳಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್? ಫಾರ್ ಎಕ್ಸಾಂಪಲ್, ನಮಗೆ ತೆಲುಗುನಲ್ಲಿ ನಿಮಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಯಾಕಂದರೆ ತೆಲುಗು ಯಾವುದೇ ಆಡಿಯನ್ಸ್ ಆದರೂ ಕೂಡ ತೆಲುಗು ಅದನ್ನು ಜಾಸ್ತಿ ತೊಗೋತಾರೆ. ನಾವಾಗಲೇ ಮಾತಾಡ್ತಿರ್ಬೇಕಾದ್ರೆ ಎಲ್ಲವೂ ಓವರ್ ಇರುತ್ತೆ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಓವರ್ ಇರುತ್ತೆ. ಬಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾರೆ. ತೆಲುಗು ಆಡಿಯನ್ಸಲ್ಲಿ ನಿಮಗೆ ನೀವೇ ನೋಡ್ತಿರಲ್ಲ ರಿವ್ಯೂಸ್ ಇರ್ಬೋದು. ಇವಾಗ ಆ್ಯಕ್ಚುಲಿ ಈ ವೀಕಲ್ಲಿ 140 ಸ್ಕ್ರೀನ್ ಜಾಸ್ತಿ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಈ ವೀಕ್ ಆ್ಯಕ್ಚುಲಿ. ಸೂಪರ್ ಸರ್. ಸೊ ಅದೇ ಪಾಸಿಟಿವ್ ರೆಸ್ಪಾನ್ಸು. ಅಲ್ಲೂ ಕೂಡ ಅಷ್ಟೇ ಆ್ಯಕ್ಚುಲಿ ಹೊಸ ಥರದ್ದನ್ನು ತುಂಬ ಇಷ್ಟಪಡ್ತಾರೆ. ಹೊಸ ಪ್ರಯತ್ನಗಳು ಸ್ಕ್ರೀನ್ ಪ್ಲೇಲಿ, ಇದರಲ್ಲಿ ಹೊಸ ಟಾಪಿಕ್ಗಳು, ಹೊಸ ಸ್ಟೈಲ್ ಆಫ್ ಮೇಕಿಂಗು. ಅದು ಯಾವತ್ತಿದ್ರು, ನಾನು ಏನು ತೆಲುಗು ಕನ್ನಡ ತಮಿಳ್ ಅಂತ ಹೇಳಲ್ಲ, ಎಲ್ಲರೂ ಕೂಡ ಹೊಸದನ್ನ ಖಂಡಿತ ಸ್ವಾಗತಿಸ್ತಾರೆ. ಸೊ ಅದೊಂದು ನನಗೊಂದು ಕಾನ್ಫಿಡೆನ್ಸ್ ಅಷ್ಟೇ ಮಾಡೋದಕ್ಕೆ, ಏನಾರ ಹೊಸದಾಗಿ. ಸಾಕಷ್ಟು ಜನ ಸೆಲೆಬ್ರಿಟಿ ಜೊತೆ ಭೇಟಿ ಆಗಿದ್ರಿ, ಎಲ್ಲರ ಜನರು ಭೇಟಿ ಮಾಡಿದ್ರಿ, ರಾಣಾ ದಗ್ಗುಬಟ್ಟಿ ಅವ್ರನ್ನ ಭೇಟಿ ಮಾಡಿದ್ರಿ, ಕ್ಯಾಂಡಿಡ್ ವೀಡಿಯೋಸ್ಗಳನ್ನ ಮಾಡಿದ್ರಿ. ರಾಣಾವ್ರಂತೂ ಫುಲ್ ಎಕ್ಸೈಟ್ ಆಗಿದ್ರು. ಆ ಭೇಟಿಗಳು ಆದ್ರಿ, ಅವ್ರ ರೆಸ್ಪಾನ್ಸ್ ಹೇಗೆ? ನನಗೆ ಇದ್ದಿದ್ದೇ ಟೈಮ್ 2 days. ನನಗೆ ಇವರೇನು ಪ್ಲಾನ್ ಮಾಡಿದ್ರು ಲಾಸ್ಟ್ 1 ವೀಕಲ್ಲಿ. ಫಸ್ಟ್ ಇಲ್ಲಿ ಮಾಡಬೇಕು, ಆಮೇಲೆ ಆಂಧ್ರಾಗೆ ಹೋಗ್ಬೇಕು, ಅಲ್ಲಿಂದ ವಾಪಸ್ ಬಂದು ಇಲ್ಲಿ ಮತ್ತೆ ಪಬ್ಲಿಸಿಟಿ ಮಾಡಬೇಕು, ಬಾಂಬೆ ಒಂದಿನ, ತಮಿಳ್ನಾಡು ಒಂದಿನ ಅಂತ. ನಾವು ಕೇರಳಕ್ಕೆ ಹೋಗೋಕೆ ಆಗಲಿಲ್ಲ, ಬಿಕಾಸ್ ಟೈಮೇ ಇರಲಿಲ್ಲ ನಮಗೆ. ಸೊ ಆ ಥರನೇ ಪ್ಲ್ಯಾನ್ ಮಾಡಿದಾಗ ಅಲ್ಲಿ ಹೋದಾಗ 2 days ಇದ್ದಿರೋ ಟೈಮಲ್ಲಿ ಪಾಪ ರಾಣಾ ಅವ್ರು ಇವತ್ತು ನನ್ನ ಪಾಪ ಥ್ಯಾಂಕ್ಸ್ ಹೇಳಬೇಕು. ಅವ್ರು ರಾತ್ರಿ 12 ಗಂಟೆಗೆ ಇಲ್ಲ ಮಾಡ್ತೀನಿ ನಾನು, ನೀವು ಬಂದಿರೋದೇ 2 ದಿನಕ್ಕೆ ಅಂದ್ಬಿಟ್ಟು 5 ಎಪಿಸೋಡ್ ಮಾಡಿದ್ರೆ ಆ್ಯಕ್ಚುಲಿ. ಸರ್, ನನಗೆ ಗೊತ್ತಿರೋ ಅಷ್ಟೊಂದು ಸಿನಿಮಾಗಳದ್ದು ಕೆಲವು ಡೈಲಾಗ್ಗಳನ್ನ, ಕೆಲವು ಸೀನ್ಗಳನ್ನ ಒಂದೊಂದು ಲೈನಲ್ಲಿ ಬರ್ಕೊಂಡ್ಬಂದಿದ್ದೀನಿ. ನೀವು ನನಗೆ ರಿಕ್ವೆಸ್ಟ್ ಏನಂದರೆ, ನಾನು ಅದನ್ನು ನೀವು ಎಗೇನ್ ನನಗೆ ಹೇಳಿದಾಗೆ ಅದಕ್ಕೊಂದು ನಿಮ್ಮ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರೆ ಸಾಕು ಸರ್ ನನಗೆ. ಹೇಳಿ ನಿಮಗೆ. ಹೇಳ್ತೀನಿ, ಆಮೇಲೆ ನೋಡೋಣ ಅಂತೀರಾ? ಇಲ್ಲ ನೋಡೋಣ ನೀವೇನು ಕೇಳ್ತೀರಾ ಅಂತ. ಸರ್, ಈಗ ಇದು ನನ್ನ ಅನಾಲಿಸಿಸು. ಸಿನಿಮಾ ನೋಡಿ ನಾನೇನು ಅರ್ಥ ಮಾಡ್ಕೊಂಡು ನನಗೆ ಎಷ್ಟು ಫೋಕಸ್ ಆಗಿದೆ ಅನ್ನೋದು ನಿಮ್ಮ ಮುಂದೆ ಪರೀಕ್ಷೆ ಮಾಡ್ಕೋತೀನಿ. ಸರ್, ಫಸ್ಟ್ ಕ್ವಶನ್, ಫಸ್ಟ್ ಹಾಫ್ UI, ಫಸ್ಟ್ ಹಾಫ್ ಏನಿದೆ ಸಿನಿಮಾದ UI ಸಿನಿಮಾನೇ ಅಲ್ಲ,
ಇದು ಪ್ರಸ್ತುತ ಸಮಾಜದ ಕೈಗನ್ನಡಿ. ಕರೆಕ್ಟ್. ನೀವು ಒಂದು ವಾಕ್ಯದಲ್ಲಿ ಉತ್ತರ ಕೊಡ್ಬೇಕು ಸರ್ ಅದನ್ನು ನನಗೆ. ಒಂದೇ ವಾಕ್ಯದಲ್ಲಿ ಹೇಳಿದ್ನಲ್ಲ ಕರೆಕ್ಟ್ ಅಂತ. ಎಸ್ ಸರ್, ಓಕೆ. ಅಟ್ಲೀಸ್ಟ್ ಏನಾದರೂ ಒಂದು ಅದಕ್ಕೆ ಕ್ಲಾರಿಫೈ ಕೊಡೋ ಪ್ರಯತ್ನ ಮಾಡ್ಬೋದು ಅಂತ ಸರ್. ಇಲ್ಲ, ಆ್ಯಕ್ಚುಲಿ ನಿಮಗೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತಲ್ಲ, ನನಗೆ ಅರ್ಥ ಆಗಿಲ್ಲ. ಫಸ್ಟ್ ಹಾಫ್ ಮಾತ್ರನಾ, ಸೆಕೆಂಡ್ ಹಾಫಲ್ಲೂ ಫಸ್ಟ್ ಹಾಫ್ ಫಸ್ಟ್ ಹಾಫ್ ಏನಿದೆ ನಮ್ಮದು, ಆ ಯುವ ಸಿನಿಮಾ ಅಲ್ಲ, ಅದು ಸಮಾಜದ ಕೈಗನ್ನಡಿಯನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಉಪ್ಪಿ ಸರ್ ಅನ್ನೋದು. ಸಮಸ್ಯೆಗಳನ್ನ ತೋರಿಸೋ ಅಲ್ಲ, ಅದೇ ಹೇಳಿದ್ದು. ಇಲ್ಲಿ ನಿಮ್ಮ ಒಪಿನಿಯನ್ ನೀವು ಹೇಳ್ತಾ ಇದ್ದೀರಾ. ಈಗ ನನ್ನ ಒಪಿನಿಯನ್ನು ನಾನು ಹೆಂಗೆ ಹೇಳಿ, ನಾನು 10 ವಿಷಯ ಇಟ್ಕೊಂಡು ಏನೋ ಪ್ಲಾನ್ ಮಾಡಿರ್ತೀವಿ. ಆ್ಯಕ್ಚುಲಿ ನನಗೆ ಅದು ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಅದು ಗೊತ್ತಾಯ್ತಾ ಅಂತ. ಫಸ್ಟ್ ಏನು ಸ್ಟಾರ್ಟ್ ಆಗುತ್ತೆ ಸಿನಿಮಾ, ಹೌದು, ಆಮೇಲೆ ಏನು ಓಪನ್ ಆಗುತ್ತೆ ಅದು ಗೊತ್ತಾಯ್ತು ಸರ್. ಆ ಥರ ನನ್ಗನ್ಸಿದ್ದು. ಅದು ಸರಿನೋ ಅಥವಾ ಅದ್ರಾಚೆ ಇನ್ನೂ ಇದೆಯಾ ಅನ್ನೋದು. ಅಲ್ಲಲ್ಲ, ನಿಮ್ಗೆ ಫಸ್ಟ್ ಗೊತ್ತಾಯ್ತಲ್ವಾ ಅದು ಓಪನಿಂಗ್ ಏನದು, ಹೌದು ಸರ್. ಆಮೇಲೆ ಕತೆ ಏನದು, ಆ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ? ಅದು ಇದು ಎರಡು ಒಂದೇ. ನಾನು ಸಿನಿಮಾ ನೋಡ್ಬೇಕಾದ್ರೆ 2 ಪಾರ್ಟಲ್ಲೇ ನೋಡಿದ್ದೀನಿ ಸಿನಿಮಾ. ಫಸ್ಟ್ ಹಾಫ್ ಬೇರೆ, ಸೆಕೆಂಡ್ ಹಾಫ್ ಬೇರೆ. ಫಸ್ಟ್ ಹಾಫಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಎಷ್ಟು ಕಂಟಿನ್ಯೂಸ್ ಆಗಿದೆ, ಲಾಸ್ಟಿಗೆ ಬರೋದು ಫಸ್ಟಿಗೆ ಬರೋದು ಎಷ್ಟು ಕನ್ಫ್ಯೂಸ್ ಆಗುತ್ತೆ, ಆಗದಾಗ ಹೆಂಗೆ ನೋಡ್ಬೇಕು ಅನ್ನೋದು ನಾನು ನೋಡಿದ್ದೀನಿ ಸರ್. ಅದೇ ಅವಾಗ ಫಸ್ಟು ಲಾಸ್ಟ್ದು ಸಪ್ರೇಟ್, ಅದು ಹೌದು, ಸೆಂಟ್ರಲ್ ಬರೋದು ಸಪ್ರೇಟ್. ಅದು ನನಗನ್ಸುತ್ತೆ ಸರ್ ಆ ಥರ. ಅಲ್ಲ, ಅದು ಇರೋದೇ ಹೌದು, ನನಗನ್ಸುತ್ತೆ ಆ ಥರ. ಅದು ಓಕೆನಾ ಸರ್? ಅದು ಕರೆಕ್ಟ್. ಎಸ್.